ಹೆಲೋ ಮಕ್ಕಳೇ, ಮರಳಿ ಸ್ವಾಗತ. ಈ ಅಧಿವೇಶನದಲ್ಲಿ ನಾವು ನಮ್ಮ ಸುತ್ತಲಿನ ವಸ್ತು ಶುದ್ಧವಾಗಿದೆಯೇ ಎಂಬ ಪಾಠದಿಂದ ಶುದ್ಧ ಪದಾರ್ಥ ಮತ್ತು ಮಿಶ್ರಣಗಳ ಬಗ್ಗೆ ಕಲಿಯಲಿದ್ದೇವೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಶುದ್ಧ ವಸ್ತು, ಅಂಶಗಳು, ಸಂಯುಕ್ತಗಳು, ಮಿಶ್ರಣ, ಏಕರೂಪದ ಮಿಶ್ರಣ, ಭಿನ್ನ ಜಾತಿಯ ಮಿಶ್ರಣ. ಪ್ರಮುಖ ಪದಗಳು: ಶುದ್ಧ ವಸ್ತು. ಎಲಿಮೆಂಟ್ಸ್ ಕೇವಲ ಒಂದು ರೀತಿಯ ಪರಮಾಣುವನ್ನು ಹೊಂದಿರುತ್ತದೆ. ಸಂಯುಕ್ತಗಳು 2 ಅಥವಾ ಹೆಚ್ಚಿನ ರೀತಿಯ ಪರಮಾಣುಗಳನ್ನು ಹೊಂದಿರುತ್ತದೆ. ಮಿಶ್ರಣ ಏಕರೂಪದ ಮಿಶ್ರಣ. ಸಂಯೋಜನೆಯು ಏಕರೂಪವಾಗಿದೆ. ಭಿನ್ನ ಜಾತಿಯ ಮಿಶ್ರಣ. ಸಂಯೋಜನೆಯು ಏಕರೂಪವಾಗಿಲ್ಲ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ನಮ್ಮ ಸುತ್ತಲಿನ ಎಲ್ಲ ವಸ್ತುಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಬಹುದು: ಶುದ್ಧ ಪದಾರ್ಥಗಳು ಮತ್ತು ಮಿಶ್ರಣಗಳು. ನಾವು ಸುತ್ತಲೂ ನೋಡುತ್ತಿರುವಾಗ ನಮ್ಮ ಸುತ್ತಲಿನ ಹೆಚ್ಚಿನ ವಸ್ತುವು 2 ಅಥವಾ ಹೆಚ್ಚು ಶುದ್ಧ ಘಟಕಗಳ ಮಿಶ್ರಣಗಳಾಗಿ ಅಸ್ತಿತ್ವದಲ್ಲಿದೆ ಎಂದು ನಾವು ನೋಡಬಹುದು. ಉದಾಹರಣೆಗೆ, ಸಮುದ್ರದ ನೀರು, ಖನಿಜಗಳು, ಮಣ್ಣು ಇತ್ಯಾದಿ ಎಲ್ಲ ಮಿಶ್ರಣಗಳು. ಅಕ್ಕಿ, ಉಪ್ಪು, ಹಾಲು, ತುಪ್ಪ ಮತ್ತು ಇತರ ನಿಬಂಧನೆಗಳನ್ನು ಖರೀದಿಸಲು ನಿಮ್ಮ ಪೋಷಕರೊಂದಿಗೆ ನೀವು ಅನೇಕ ಬಾರಿ ಮಾರುಕಟ್ಟೆಗೆ ಹೋಗಿರಬಹುದು. ನೀವು ಸಾಧ್ಯವಾದಷ್ಟು ಶುದ್ಧವಾದ ಹಾಲು ಮತ್ತು ಶುದ್ಧ ತುಪ್ಪವನ್ನು ಪಡೆದುಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ನೀವು ಪ್ರಯತ್ನಿಸಿರಬೇಕು. ನಮ್ಮ ದಿನನಿತ್ಯದ ಭಾಷೆಯಲ್ಲಿ ಶುದ್ಧ ಎಂದರೆ ಯಾವುದೇ ಕಲಬೆರಕೆ ಇಲ್ಲದದ್ದು. ಆದರೆ ರಾಸಾಯನಶಾಸ್ತ್ರದಲ್ಲಿ ಶುದ್ಧ ಎಂದರೆ ಬೇರೆಯದೇ ಅರ್ಥ. ರಾಸಾಯನಶಾಸ್ತ್ರದಲ್ಲಿ ಯಾವುದು ಶುದ್ಧವಾಗಿದೆ ಎಂಬುದನ್ನು ಕಂಡುಹಿಡಿಯೋಣ. ವಿಜ್ಞಾನಿಗೆ ಎಲ್ಲ ವಸ್ತುಗಳು ವಾಸ್ತವವಾಗಿ ವಿಭಿನ್ನ ವಸ್ತುಗಳ ಮಿಶ್ರಣಗಳಾಗಿವೆ ಮತ್ತು ಆದ್ದರಿಂದ ಶುದ್ಧವಾಗಿರುವುದಿಲ್ಲ. ಉದಾಹರಣೆಗೆ, ಹಾಲು ವಾಸ್ತವವಾಗಿ ನೀರು, ಕೊಬ್ಬು, ಪ್ರೋಟೀನ್ಗಳು ಇತ್ಯಾದಿಗಳ ಮಿಶ್ರಣವಾಗಿದೆ. ವಿಜ್ಞಾನಿಯೊಬ್ಬರು ಏನಾದರೂ ಶುದ್ಧವಾಗಿದೆ ಎಂದು ಹೇಳಿದಾಗ ನೀವು ಪರೀಕ್ಷೆಗೆ ತೆಗೆದುಕೊಂಡ ವಸ್ತುವಿನ ಯಾವುದೇ ಭಾಗವನ್ನು ಲೆಕ್ಕಿಸದ ವಸ್ತುವಿನ ಸಂಯೋಜನೆಯು ಬದಲಾಗುವುದಿಲ್ಲ ಎಂದು ಅವರು ಅರ್ಥೈಸುತ್ತಾರೆ. ಉದಾಹರಣೆಗೆ, ಶುದ್ಧ ಚಿನ್ನದ ಬಿಸ್ಕತ್ನ ಯಾವುದೇ ಭಾಗವನ್ನು ಮಾದರಿಯಾಗಿ ತೆಗೆದುಕೊಂಡರೂ ಸಂಯೋಜನೆಯು ಉದ್ದಕ್ಕೂ ಒಂದೇ ಆಗಿರುತ್ತದೆ. ಶುದ್ಧ ವಸ್ತುವು ಒಂದೇ ರೀತಿಯ ಕಣವನ್ನು ಹೊಂದಿರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ವಸ್ತುವು ವಸ್ತುವಿನ ಶುದ್ಧ ಏಕರೂಪವಾಗಿದೆ. ಶುದ್ಧ ಪದಾರ್ಥಗಳನ್ನು ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ ಎಂದು 2 ವಿಧಗಳಾಗಿ ವಿಂಗಡಿಸಬಹುದು. ಭೂಮಿಯ ಮೇಲಿನ ಎಲ್ಲಾ ಪದಾರ್ಥಗಳು ಮೂಲವಸ್ತುಗಳೆಂದು ಕರೆಯಲ್ಪಡುವ ಕೆಲವು ಸರಳ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ. ಹೀಗಾಗಿ ಅಂಶಗಳು ಎಲ್ಲಾ ವಸ್ತುಗಳ ಬಿಲ್ಡಿಂಗ್ ಬ್ಲಾಕ್ ಆಗಿದೆ.
ರಾಬರ್ಟ್ ಬೋಯ್ಲ್ ಅವರು ಮೂಲವಸ್ತು ಎಂಬ ಪದವನ್ನು ಮೊದಲು ಬಳಸಿದರು ಮತ್ತು ಲಾವೋಸಿಯರ್ ಅವರು ಅಂಶದ ಉಪಯುಕ್ತ ವ್ಯಾಖ್ಯಾನವನ್ನು ಸ್ಥಾಪಿಸಲು ಮೊದಲಿಗರು. ರಾಸಾಯನಿಕ ಕ್ರಿಯೆಗಳಿಂದ ಸರಳವಾದ ರೂಪಗಳಾಗಿ ವಿಭಜಿಸಲಾದ ವಸ್ತುವಿನ ಮೂಲ ರೂಪ ಎಂದು ಅವರು ಅಂಶವನ್ನು ವ್ಯಾಖ್ಯಾನಿಸಿದ್ದಾರೆ. ಪ್ರತಿಯೊಂದು ಅಂಶವು ಕೇವಲ ಒಂದು ರೀತಿಯ ಪರಮಾಣುವಿನಿಂದ ಮಾಡಲ್ಪಟ್ಟಿದೆ ಎಂಬ ಅಂಶವನ್ನು ಸೇರಿಸಲು ಈ ವ್ಯಾಖ್ಯಾನವನ್ನು ವಿಸ್ತರಿಸಬಹುದು. ಅಂಶಗಳನ್ನು ಸಾಮಾನ್ಯವಾಗಿ ಲೋಹಗಳು ಮತ್ತು ಲೋಹಗಳು ಎಂದು ವಿಂಗಡಿಸಬಹುದು. ಲೋಹಗಳ ಉದಾಹರಣೆಗಳು ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಇತ್ಯಾದಿ. ಪಾದರಸವು ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುವ ಏಕೈಕ ಲೋಹವಾಗಿದೆ. ಲೋಹಗಳಲ್ಲದ ಉದಾಹರಣೆಗಳೆಂದರೆ ಹೈಡ್ರೋಜನ್, ಆಮ್ಲಜನಕ, ಅಯೋಡಿನ್, ಕ್ಲೋರಿನ್ ಇತ್ಯಾದಿ. ಕೆಲವು ಅಂಶಗಳು ಲೋಹಗಳು ಮತ್ತು ಅಲೋಹಗಳ ನಡುವಿನ ಮಧ್ಯಂತರ ಗುಣಲಕ್ಷಣಗಳನ್ನು ಹೊಂದಿವೆ. ಅವುಗಳನ್ನು ಮೆಟಾಲಾಯ್ಡ್ಸ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗಳು ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಇತ್ಯಾದಿ. ಎರಡು ಅಥವಾ ಹೆಚ್ಚಿನ ಧಾತುಗಳ ರಾಸಾಯನಿಕವಾಗಿ ಸೇರಿ ಹೊಸ ವಸ್ತುವನ್ನು ರೂಪಿಸಿದಾಗ ಹೊಸ ವಸ್ತುವನ್ನು ಸಂಯುಕ್ತ ಎಂದು ಕರೆಯಲಾಗುತ್ತದೆ. ಸಂಯುಕ್ತ ಅದನ್ನು ತಯಾರಿಸಿದ ಅಂಶಗಳಿಗಿಂತ ಭಿನ್ನವಾದ ಗುಣಲಕ್ಷಣಗಳನ್ನು ಹೊಂದಿದೆ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಎಂದು ಕರೆಯಲ್ಪಡುವ ಸಾಮಾನ್ಯ ಉಪ್ಪು ಒಂದು ಸಂಯುಕ್ತವಾಗಿದೆ. ಇದು ಸೋಡಿಯಂ ಮತ್ತು ಕ್ಲೋರಿನ್ನಿಂದ ಮಾಡಲ್ಪಟ್ಟ ಸಂಯುಕ್ತವಾಗಿದೆ. ರಾಸಾಯನಿಕ ಕ್ರಿಯೆಯ ಮೂಲಕ ಎರಡು ಅಥವಾ ಹೆಚ್ಚಿನ ಘಟಕಗಳಾಗಿ ಬೇರ್ಪಡಿಸಬಹುದಾದ ಶುದ್ಧ ಪದಾರ್ಥಗಳೆಂದು ನಾವು ಸಂಯುಕ್ತಗಳನ್ನು ವ್ಯಾಖ್ಯಾನಿಸಬಹುದು. ಉದಾಹರಣೆ, ಬೀಕರ್ನಲ್ಲಿ ತಾಮ್ರದ ಸಲ್ಫೇಟ್ನ ಸಾಂದ್ರೀಕೃತ ದ್ರಾವಣವನ್ನು ತೆಗೆದುಕೊಂಡು ಅದರಲ್ಲಿ ಅಲ್ಯೂಮಿನಿಯಂ ಫಾಯಿಲ್ನ ತುಂಡನ್ನು ಬಿಡಿ. ಸ್ವಲ್ಪ ಸಮಯದ ನಂತರ ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ತಾಮ್ರದ ಪದರವು ಠೇವಣಿಯಾಗಿರುವುದನ್ನು ನೀವು ಗಮನಿಸಬಹುದು. ಪರಿಹಾರವು ಬಣ್ಣರಹಿತವಾಗುತ್ತದೆ. ಅಲ್ಯೂಮಿನಿಯಂ ಮತ್ತು ತಾಮ್ರದ ಲೋಹವನ್ನು ಬೇರ್ಪಡಿಸಿದ ದ್ರವಣದಲ್ಲಿ ಇರುವ ತಾಮ್ರದ ಅಯಾನುಗಳ ನಡುವೆ ರಾಸಾಯನಿಕ ಕ್ರಿಯೆಯು ಸಂಭವಿಸಿದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಯಾವುದೇ ಭೌತಿಕ ಕ್ರಿಯೆಯಿಂದ ತಾಮ್ರವನ್ನು ಸಲ್ಫರ್ ಮತ್ತು ಆಮ್ಲಜನಕದಿಂದ ಬೇರ್ಪಡಿಸಲಾಗುವುದಿಲ್ಲ. ರಾಸಾಯನಿಕ ಕ್ರಿಯೆಯಿಂದ ಮಾತ್ರ ಇದನ್ನು ಬೇರ್ಪಡಿಸಬಹುದು. ಮಿಶ್ರಣಗಳು ಒಂದಕ್ಕಿಂತ ಹೆಚ್ಚು ರೀತಿಯ ವಸ್ತುವಿನ ಶುದ್ಧ ರೂಪದಿಂದ ರಚಿತವಾಗಿದೆ. ನಾವು ಶುದ್ಧ ಎಂದು ಕರೆಯುವ ಅನೇಕ ವಸ್ತುಗಳು ವಾಸ್ತವವಾಗಿ ವಿಭಿನ್ನ ಪದಾರ್ಥಗಳ ಮಿಶ್ರಣಗಳಾಗಿವೆ. ಜ್ಯೂಸ್ ನೀರು, ಸಕ್ಕರೆ ಮತ್ತು ಹಣ್ಣಿನ ತಿರುಳಿನ ಮಿಶ್ರಣವಾಗಿದೆ. ನೀರು ಕೂಡ ಕೆಲವು ಲವಣಗಳು ಮತ್ತು ಖನಿಜಗಳು ಹೊಂದಿರುತ್ತದೆ. ಮಿಶ್ರಣಗಳಲ್ಲಿನ ಸಂಯೋಜನೆಯು ಯಾವಾಗಲೂ ಒಂದೇ ಆಗಿರುವುದಿಲ್ಲ.
ನೀವು ಮಾದರಿಯಾಗಿ ತೆಗೆದುಕೊಂಡ ಭಾಗವನ್ನು ಅವಲಂಬಿಸಿ ಕೆಲವು ಮಿಶ್ರಣಗಳಲ್ಲಿನ ಸಂಯೋಜನೆಯೂ ಬದಲಾಗುತ್ತದೆ. ಮಿಶ್ರಣವನ್ನು ಸಾಮಾನ್ಯವಾಗಿ ರಾಸಾಯನಿಕವಾಗಿ ಸಂಯೋಜಿಸಿದ 2 ಅಥವಾ ಹೆಚ್ಚಿನ ಘಟಕಗಳಿಂದ ತಯಾರಿಸಲಾಗುತ್ತದೆ. ಮಿಶ್ರಣದಲ್ಲಿರುವ ವಸ್ತುಗಳು ತಮ್ಮದೇ ಆದ ಗುಣಲಕ್ಷಣಗಳನ್ನು ಉಳಿಸಿಕೊಳ್ಳುತ್ತವೆ ಮತ್ತು ಅವುಗಳನ್ನು ಭೌತಿಕವಾಗಿ ಬೇರ್ಪಡಿಸಬಹುದು. ಮಿಶ್ರಣಗಳು ಘನ, ದ್ರವ, ಅನಿಲ ಸ್ಥಿತಿಗಳಲ್ಲಿ ಅಥವಾ ಈ 3 ಸ್ಥಿತಿಗಳ ಸಂಯೋಜನೆಯಲ್ಲಿ ಇರಬಹುದು. ಏಕರೂಪದ ಮಿಶ್ರಣದಲ್ಲಿ ಮಿಶ್ರಣದ ಘಟಕಗಳನ್ನು ಅದರ ಉದ್ದಕ್ಕೂ ಏಕರೂಪವಾಗಿ ವಿತರಿಸಲಾಗುತ್ತದೆ. ಏಕರೂಪದ ಮಿಶ್ರಣದ ಘಟಕಗಳು ತುಂಬಾ ನಿಕಟವಾಗಿ ಮಿಶ್ರಣವಾಗಿದ್ದು, ದೃಷ್ಟಿಗೋಚರ ವೀಕ್ಷಣೆಯಿಂದ ಅವುಗಳನ್ನು ಪರಸ್ಪರ ಪ್ರತ್ಯೇಕಿಸಲು ಕಷ್ಟವಾಗುತ್ತದೆ. ಉದಾಹರಣೆಗೆ, ಗಾಳಿಯು ಅನೇಕ ಅನಿಲಗಳ ಏಕರೂಪದ ಮಿಶ್ರಣವಾಗಿದೆ. ನಾವೆಲ್ಲರೂ ನಿಂಬೆ ಪಾನಕ ಎಂಬ ಪಾನೀಯವನ್ನು ತಯಾರಿಸುತ್ತೇವೆ ಮತ್ತು ಅದರ ರುಚಿಯನ್ನು ಆನಂದಿಸುತ್ತೇವೆ. ಇದು ನೀರು, ಸಕ್ಕರೆ, ನಿಂಬೆ ರಸ ಮತ್ತು ಉಪ್ಪಿನ ಮಿಶ್ರಣವಾಗಿದೆ. ನೀವು 1 ಚಮಚ ನಿಂಬೆ ಪಾನಕವನ್ನು ಸವಿಯುತ್ತಿದ್ದರೆ ಅದರ ರುಚಿ ಪೂರ್ತಿ ಒಂದೇ ಆಗಿರುತ್ತದೆ. ಸಕ್ಕರೆ, ನಿಂಬೆ ರಸ ಮತ್ತು ಉಪ್ಪಿನ ಕಣಗಳನ್ನು ಈ ದ್ರವಣದಲ್ಲಿ ಸಮವಾಗಿ ವಿತರಿಸಲಾಗುತ್ತದೆ ಮತ್ತು ನಾವು ಘಟಕಗಳನ್ನು ಪ್ರತ್ಯೇಕವಾಗಿ ನೋಡಲಾಗುವುದಿಲ್ಲ. ಅಂತಹ ಮಿಶ್ರಣಗಳನ್ನು ನಾವು ಏಕರೂಪದ ಮಿಶ್ರಣಗಳು ಎಂದು ಕರೆಯುತ್ತೇವೆ. ಒಂದು ವಿಭಿನ್ನ ಜಾತಿಯ ಮಿಶ್ರಣವು ವಿಭಿನ್ನ ಪದಾರ್ಥಗಳಿಂದ ಮಾಡಲ್ಪಟ್ಟ ಮಿಶ್ರಣವಾಗಿದೆ ಅಥವಾ ವಿಭಿನ್ನ ಸ್ಥಿತಿಗಳಲ್ಲಿ ಒಂದೇ ವಸ್ತುವು ಅದರಲ್ಲಿ ಏಕರೂಪವಾಗಿ ವಿತರಿಸಲ್ಪಡುವುದಿಲ್ಲ. ನೆನಪಿಡಬೇಕಾದ ಅಂಶಗಳು: ಶುದ್ಧ ವಸ್ತುವು ಒಂದೇ ರೀತಿಯ ಕಣವನ್ನು ಹೊಂದಿರುತ್ತದೆ. ಅಂಶಗಳು ರಾಸಾಯನಿಕ ಕ್ರಿಯೆಗಳಿಂದ ಸರಳ ರೂಪಗಳು, ವಿಭಜಿಸಲಾಗದ ವಸ್ತುವಿನ ಮೂಲಕ ರೂಪವಾಗಿದೆ. 2 ಅಥವಾ ಹೆಚ್ಚಿನ ಅಂಶಗಳು ರಾಸಾಯನಿಕವಾಗಿ ಸೇರಿಕೊಂಡು ಸಂಯುಕ್ತ ಎಂಬ ಹೊಸ ವಸ್ತುವನ್ನು ರೂಪಿಸುತ್ತವೆ. ರಾಸಾಯನಿಕ ಕ್ರಿಯೆಯ ಮೂಲಕ ಸಂಯುಕ್ತಗಳನ್ನು 2 ಅಥವಾ ಹೆಚ್ಚಿನ ಘಟಕಗಳಾಗಿ ಬೇರ್ಪಡಿಸಬಹುದು. ಮಿಶ್ರಣವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ಹೊಂದಿರುತ್ತದೆ. ಅಂಶ ಮತ್ತು ಅಥವಾ ಸಂಯುಕ್ತ ಯಾವುದೇ ಪ್ರಮಾಣದಲ್ಲಿ ಮಿಶ್ರಣವಾಗಿದೆ. ಸೂಕ್ತವಾದ ಬೇರ್ಪಡಿಕೆ ತಂತ್ರಗಳನ್ನು ಬೆಳೆಸಿಕೊಂಡು ಮಿಶ್ರಣಗಳನ್ನು ಶುದ್ಧ ಪದಾರ್ಥಗಳಾಗಿ ಬೇರ್ಪಡಿಸಬಹುದು. ಏಕರೂಪದ ಮಿಶ್ರಣದಲ್ಲಿ ಮಿಶ್ರಣದ ಘಟಕಗಳನ್ನು ಅದರ ಉದ್ದಕ್ಕೂ ಏಕರೂಪವಾಗಿ ವಿತರಿಸಲಾಗುತ್ತದೆ.